ಗಿರೀಶ್ ಚಂದ್ರ ಘೋಷ್ ಭಾಗ 4. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಗಿರೀಶ್ ಚಂದ್ರ ಘೋಷ್ ದಿನೇ ದಿನೇ ಶ್ರೀರಾಮಕೃಷ್ಣರ ಮಹಿಮೆಯನ್ನು ಮನಗಾಣುತ್ತಿದ್ದಂತೆ ಅವನಿಗೆ ಅವರ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಶ್ರದ್ಧೆ, ವಿಶ್ವಾಸ ಬೆಳೆಯತೊಡಗಿತು. ಅವನ ಭಕ್ತಿಯೂ ದಿನೇ ದಿನೇ ವರ್ಧಿಸಿತು. ಒಮ್ಮೆ ಗಿರೀಶ ಶ್ರೀರಾಮಕೃಷ್ಣರ ಬಳಿಗೆ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ಭವನಾಥ ಎಂಬ ಭಕ್ತನ ಜೊತೆಯಲ್ಲಿ ದಕ್ಷಿಣ ದಿಕ್ಕಿನ ವರಾಂಡದಲ್ಲಿ ದಕ್ಷಿಣೇಶ್ವರದಲ್ಲಿ ಕುಳಿತುಕೊಂಡಿದ್ದಾರೆ. ಗಿರೀಶ ಬಾಗಿ ನಮಸ್ಕರಿಸುತ್ತಾನೆ. ನಮಸ್ಕರಿಸುವಾಗ ಮನಸ್ಸಿನಲ್ಲೇ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಎಂದು ಹೇಳಿಕೊಳ್ಳುತ್ತಾನೆ. ಶ್ರೀರಾಮಕೃಷ್ಣರು ಯಾವ ರೀತಿ ಅವನ ಅಭಿವಾದನೆಯನ್ನು ಸ್ವೀಕರಿಸಿದರು ಎಂದರೆ, ಅವನು ಮನಸ್ಸಿನಿಂದ ಹೇಳಿದುದನ್ನು ತಾವು ಕೇಳಿಸಿಕೊಂಡಿದ್ದಾರೆ ಎಂಬಂತೆ ಅದು ಇತ್ತು. ಶ್ರೀರಾಮಕೃಷ್ಣರು ಗಿರೀಶನಿಗೆ ಅತ್ಯಂತ ವಾತ್ಸಲ್ಯದಿಂದ, ನಾವು ಈಗ ನಿನ್ನ ಕುರಿತಾಗಿಯೇ ಮಾತನಾಡುತ್ತಿದ್ದೆವು, ಬೇಕಿದ್ದರೆ ಭವನಾಥನನ್ನು ಕೇಳು ಎಂದು ಹೇಳಿದರು. ಗಿರೀಶ ಶ್ರೀರಾಮಕೃಷ್ಣರ ವಾತ್ಸಲ್ಯದ ಕಡಲಿನಲ್ಲಿ ಮಿಂದು ಕರಗಿ ಹೋದ. ಶ್ರೀರಾಮಕೃಷ್ಣರು ಗಿರೀಶನಿಗೆ ಕೆಲವು ಬೋಧನೆಗಳನ್ನು ಮಾಡಲು ಮುಂದಾದರು. ಗಿರೀಶ ತಕ್ಷಣ ಅದನ್ನು ತಡೆಯುತ್ತಾನೆ. ನಾನೇ ಇಂತಹ ಬೋಧನೆಗಳನ್ನೆಲ್ಲ ಬಂಡಿಗಟ್ಟಲೆ ಬರೆದು ಹಾಕಿದ್ದೇನೆ, ನನಗೆ ಬೋಧನೆ ಗೀತನೆ ಏನೂ ಬೇಡ. ನೀವು ಯಾವ ರೀತಿ ನನ್ನನ್ನು ಪರಿವರ್ತನೆ ಮಾಡಬಹುದೋ ಆ ರೀತಿ ಪರಿವರ್ತನೆಯನ್ನು ಮಾಡಿರಿ ಎಂದು ಹೇಳಿಬಿಟ್ಟ. ಬೇರೆಯವರಾದರೆ ಕೋಪಿಸಿಕೊಳ್ಳುವಂತಹ ಸಂದರ್ಭ. ಆದರೆ ಶ್ರೀರಾಮಕೃಷ್ಣರು ಅವನ ಪ್ರಾಮಾಣಿಕತೆಯನ್ನು ಕಂಡು ಸಂತೋಷಿಸುತ್ತಾರೆ. ಶ್ರೀರಾಮಕೃಷ್ಣರು ಅಲ್ಲಿಯೇ ಇದ್ದ ತಮ್ಮ ಅಣ್ಣನ ಮಗ ರಾಮಲಾಲನಿಗೆ ಒಂದು ಗ್ರಂಥವನ್ನು ತಂದು ಓದುವಂತೆ ಹೇಳುತ್ತಾರೆ. ಅವನು ಅದನ್ನು ತಂದು ಓದಿದಾಗ ಅದರಲ್ಲಿ ಬರೆದಿರುತ್ತದೆ, ಒಬ್ಬ ವ್ಯಕ್ತಿ ಕಾಡಿಗೆ ಹೋಗಬಹುದು, ಒಬ್ಬ ವ್ಯಕ್ತಿ ಗುಹೆಯಾಳಕ್ಕೆ ಹೋಗಿ ಧ್ಯಾನವನ್ನು ಮಾಡಬಹುದು, ಅದರಿಂದಲೂ ಅವನಿಗೆ ಶಾಂತಿ ಸಿಗುವುದಿಲ್ಲ. ಶ್ರದ್ಧೆ ಬರುತ್ತಲೇ ಶಾಂತಿ ಲಭಿಸುತ್ತದೆ. ಗಿರೀಶನಿಗೆ ಈ ಮಾತು ತುಂಬ ಒಪ್ಪಿಗೆಯಾಯಿತು. ಹೀಗೆ ಶ್ರೀರಾಮಕೃಷ್ಣರು ಗಿರೀಶನ ಭಾವಕ್ಕೆ ತಕ್ಕಂತೆ ಅವನನ್ನು ತಿದ್ದುತ್ತಾ ಬರುತ್ತಾರೆ. ಹಿಂದೆ ಶ್ರೀರಾಮಕೃಷ್ಣರಿಗೆ ಒಂದು ದರ್ಶನ ಆಗಿರುತ್ತದೆ. ಅದರಲ್ಲಿ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಲ್ಲಿ ಕುಳಿತು ಧ್ಯಾನಮಗ್ನರಾಗಿದ್ದಾಗ ಅವರು ದರ್ಶನದಲ್ಲಿ ಓರ್ವ ನಗ್ನ ಬಾಲಕನನ್ನು ನೋಡುತ್ತಾರೆ. ಅವನು ದಕ್ಷಿಣೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಸುತ್ತಾಡ್ತಾ ಇದ್ದ. ಅವನಿಗೆ ಒಂದು ಜುಟ್ಟು ಇತ್ತು. ಅವನ ಎಡ ಕಂಕುಳಲ್ಲಿ ಮಧ್ಯದ ಬುಡ್ಡಿ ಒಂದು ಇತ್ತು. ಅವನ ಬಲಗೈ ಹಸ್ತದಲ್ಲಿ ಅಮೃತ ಕಲಶ ಇತ್ತು. ಶ್ರೀರಾಮಕೃಷ್ಣರು ಅವನನ್ನು ನೀನು ಯಾರು ಎಂದು ಕೇಳಿದರು. ಅವನು ನಾನು ಒಬ್ಬ ಭೈರವ ಎಂದು ಹೇಳಿದನು. ನೀನು ಯಾಕೆ ಬಂದಿದ್ದೀಯಾ ಎಂದು ಕೇಳಿದಾಗ ಅವನು ನಾನು ನಿನ್ನ ಲೀಲೆಯಲ್ಲಿ ಸಹಾಯವನ್ನು ಮಾಡಲು ಬಂದಿದ್ದೇನೆ ಎಂದು ಉತ್ತರಿಸಿದ. ಶ್ರೀರಾಮಕೃಷ್ಣರು ಗಿರೀಶನನ್ನು ನೋಡಿದೊಡನೆ ಇವನೇ ಆ ಭೈರವ ಎಂಬುದನ್ನು ಗುರುತಿಸಿಬಿಟ್ಟರು. ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಮೇಲೂ ಗಿರೀಶ ತನ್ನ ಎಷ್ಟೋ ದುರಭ್ಯಾಸಗಳನ್ನು ಪೂರ್ಣವಾಗಿ ಬಿಟ್ಟು ಬಿಡಲಿಲ್ಲ.
ಮದ್ಯವ್ಯಸನ ಅವನಲ್ಲಿ ಇನ್ನೂ ಹಾಗೆ ಇತ್ತು. ವೇಷಾಗ್ರಹಗಳಿಗೂ ಅವನು ಆಗಾಗ ಹೋಗಿ ಬರುತ್ತಿದ್ದನು. ಒಮ್ಮೆ ಅದೇ ರೀತಿ ಒಂದು ಮಧ್ಯರಾತ್ರಿಯಲ್ಲಿ ಗಿರೀಶ ಕಂಠಪೂರ್ತಿ ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಅವನು ತನ್ನ ಇಬ್ಬರು ಕುಡುಕ ಸ್ನೇಹಿತರೊಂದಿಗೆ ಒಂದು ವೇಷಾಗ್ರಹಕ್ಕೆ ಹೋಗಬೇಕು. ಆದರೆ ಅವನಿಗೆ ಶ್ರೀರಾಮಕೃಷ್ಣರ ಬಳಿ ತಾನು ಹೋಗಬೇಕು ಎಂದು ತೀವ್ರವಾಗಿ ಅನ್ನಿಸಿಬಿಟ್ಟಿದೆ. ಆ ನಡುರಾತ್ರಿಯಲ್ಲಿ ಅವನು ತನ್ನ ಇಬ್ಬರು ಸ್ನೇಹಿತರೊಡನೆ ಸಾರೋಟು ಮಾಡಿಕೊಂಡು ದಕ್ಷಿಣೇಶ್ವರಕ್ಕೆ ಹೋದ. ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಕೊಠಡಿಯೊಳಗೆ ಹೋಗುತ್ತಾನೆ. ಶ್ರೀರಾಮಕೃಷ್ಣರು ಭಾವಾವಸ್ಥೆಯಲ್ಲಿದ್ದರು. ಶ್ರೀರಾಮಕೃಷ್ಣರು ಅವನ ಎರಡೂ ಕೈಗಳನ್ನು ಹಿಡಿದುಕೊಂಡು ನರ್ತನ ಮಾಡತೊಡಗಿದರು. ಬಹಳ ಹೊತ್ತು ನರ್ತನ ನಡೆಯಿತು. ಬಳಿಕ ಗಿರೀಶ ಕಂಬನಿ ತುಂಬಿ ಹೇಳುತ್ತಾನೆ, ನಾನು ಅಂದು ಯಾವ ಸ್ಥಿತಿಯಲ್ಲಿ ಇದ್ದೇನೆಂದರೆ ನನ್ನ ಬಂಧು ಮಿತ್ರರೂ ನನ್ನನ್ನು ಸಮೀಪ ಸೇರಿಸಿಕೊಳ್ಳುತ್ತಿರಲಿಲ್ಲ. ನಾನು ಅಂತಹ ಸ್ಥಿತಿಯಲ್ಲಿದ್ದಾಗಲೂ ಶ್ರೀರಾಮಕೃಷ್ಣರು ನನ್ನ ಮೇಲೆ ಅಪಾರ ಕರುಣೆಯನ್ನು ತೋರಿಸಿದರು, ಅಪಾರ ವಾತ್ಸಲ್ಯವನ್ನು ತೋರಿಸಿದರು. ಈ ಬಗೆಯ ಪ್ರೇಮ ವಾತ್ಸಲ್ಯ ಎಲ್ಲಿ ತಾನೇ ಕಾಣಸಿಗುತ್ತದೆ? ಶ್ರೀರಾಮಕೃಷ್ಣರ ವಾತ್ಸಲ್ಯದ ಕಡಲಿನಲ್ಲಿ ಸಿಕ್ಕಿಬಿದ್ದು ಗಿರೀಶ ಪರಿವರ್ತನೆಯನ್ನು ಹೊಂದಿದ ಎಂದು ಧಾರಾಳವಾಗಿ ಹೇಳಬಹುದು. ಶ್ರೀರಾಮಕೃಷ್ಣರೇ ಮುಂದೊಮ್ಮೆ ಹೇಳುತ್ತಾರೆ, ಗಿರೀಶ್ ಚಂದ್ರ ಘೋಷ್, ನಿನ್ನಲ್ಲಿ ಉಂಟಾಗುವ ಪರಿವರ್ತನೆಯನ್ನು ಕಂಡು ಜನ ಬೆರಗಾಗಲಿದ್ದಾರೆ. ಅದು ಸತ್ಯವಾಯಿತು. ಒಮ್ಮೆ ಗಿರೀಶ ಶ್ರೀರಾಮಕೃಷ್ಣರನ್ನು, ಸ್ವಾಮಿ, ನಾನು ಯಾವ ರೀತಿ ಇರಬೇಕು ಎಂದು ಪ್ರಶ್ನಿಸುತ್ತಾನೆ. ಶ್ರೀರಾಮಕೃಷ್ಣರು ಗಿರೀಶನಿಗೆ, ನೀನು ದಿನದಲ್ಲಿ 2 ಬಾರಿ ಭಗವಂತನ ಸ್ಮರಣೆಯನ್ನು ಮಾಡು. ಉಳಿದಂತೆ ಈ ಕಡೆ ಸಂಸಾರ, ಈ ಕಡೆ ಭಗವಂತ, ಎರಡನ್ನು ನಡೆಸಿಕೊಂಡು ಹೋಗು. ಒಂದೊಂದು ದಿನ ನಿನಗೇ ಆಗಿ ಸಂಸಾರವೇ ಬೇಡವೆನಿಸುತ್ತದೆ. ಆಗ ತಾನಾಗಿ ಏನು ಆಗಬೇಕೋ ಆಗುತ್ತದೆ ಎಂದು ಹೇಳಿದರು. ಶ್ರೀರಾಮಕೃಷ್ಣರು ಅವನಿಗೆ ದಿನದಲ್ಲಿ 2 ಬಾರಿ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಹೇಳಿದರು. ಬಹಳ ಸುಲಭವಾದದ್ದು. ಆದರೆ ಗಿರೀಶ ಕಂಬನಿಗರೆದು ಹೇಳುತ್ತಾನೆ, ಸ್ವಾಮಿ, ನನ್ನಿಂದ ಅಷ್ಟು ನಿಯಮ ನಿರ್ಬಂಧನೆಯನ್ನು ಪಾಲಿಸಲಿಕ್ಕೆ ಆಗಲಾರದು. ನಾನು ಇಡೀ ದಿನವನ್ನು ಅದ್ಯಾವುದೋ ಗುಂಗಿನಲ್ಲಿ, ಅದ್ಯಾವುದೋ ಮತ್ತಿನಲ್ಲಿ, ಅದ್ಯಾವುದೋ ಚಿಂತೆಯಲ್ಲಿ ಕಳೆಯುತ್ತೇನೆ. ಹಾಗಿರುವಾಗ ದಿನದಲ್ಲಿ 2 ಬಾರಿ ಭಗವಂತನ ಸ್ಮರಣೆಯನ್ನು ಮಾಡು ಎಂದು ನೀವು ನಿರ್ಬಂಧವನ್ನು ಹಾಕಿದರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ. ನಾನು ಮಾತು ಕೊಟ್ಟು ಆಮೇಲೆ ಆ ಮಾತಿಗೆ ತಪ್ಪಿ ಪಾಪಕ್ಕೆ ಈಡಾಗುತ್ತೇನೆ. ನಾನು ನರಕಕ್ಕೆ ಹೋಗುವಂತಾಗುತ್ತದೆ. ನೀವು ಹೇಳಬಹುದು, ಇವನು ತಪ್ಪಿಸಿಕೊಳ್ಳಲಿಕ್ಕೆ ಎಂದು ಯಾವುದ್ಯಾವುದೋ ನೆಪವನ್ನು ಮುಂದೂಡುತ್ತಿದ್ದಾನೆ ಎಂದು. ಆದರೆ ಈ ಗಿರೀಶನಿಗೆ ಅಷ್ಟನ್ನೂ ಮಾಡುವ ಶಕ್ತಿ ಇಲ್ಲ ಎಂದು ಹೇಳಿದ. ಆಗ ಶ್ರೀರಾಮಕೃಷ್ಣರು ಕರುಣೆಯಿಂದ, ಹಾಗಾದರೆ ನೀನು ದಿನದಲ್ಲಿ ಊಟ ಮಾಡುವುದಕ್ಕೆ ಮೊದಲು 1 ಸಲ, ಮಲಗುವುದಕ್ಕೆ ಮೊದಲು 1 ಸಲ ಭಗವಂತನ ನಾಮಸ್ಮರಣೆಯನ್ನು ಮಾಡು ಎಂದರು. ಗಿರೀಶ ಮತ್ತೆ ಗೋಗರೆದ, ಸ್ವಾಮಿ, ಅದು ನನ್ನಿಂದ ಸಾಧ್ಯವೇ ಇಲ್ಲ. ನಾನು ಊಟವನ್ನೇನೋ ಮಾಡುತ್ತೇನೆ, ಆದರೆ ಊಟ ಮಾಡುತ್ತಿದ್ದೇನೆ ಎಂಬ ನೆನಪೂ ನನಗಿರುವುದಿಲ್ಲ. ಒಮ್ಮೆ ಬೆಳಿಗ್ಗೆ 10 ಗಂಟೆಗೆ ಊಟ ಮಾಡಿದರೆ ಇನ್ನೊಂದು ದಿನ ಸಾಯಂಕಾಲ 5 ಗಂಟೆಗೆ ಊಟ. ಅದು ಊಟ ಮಾಡುವಾಗ ಇನ್ಯಾವುದೋ ಚಿಂತೆಯಲ್ಲಿ, ಇನ್ಯಾವುದೋ ದುಃಖದಲ್ಲಿ ಊಟ ಮಾಡಿರುತ್ತೇನೆ. ಇನ್ನು
ಮಲಗುವ ವಿಷಯದಲ್ಲೂ ನನ್ನಲ್ಲಿ ನಿಯಮಗಳಿಲ್ಲ. ಎಲ್ಲಿ ತಲೆ ಇಟ್ಟರೆ ಅಲ್ಲೇ ಮಲಗಿಬಿಟ್ಟೆ. ನಿಮ್ಮ ಈ ಗಿರೀಶನಿಗೆ ಈ ತೃಣಭಾರವನ್ನು ಹೊರುವ ಶಕ್ತಿ ಇಲ್ಲ. ನನ್ನಿಂದ ಅದು ಸಾಧ್ಯವೇ ಇಲ್ಲ. ದಯವಿಟ್ಟು ತಾವು ನನ್ನನ್ನು ಕಾಪಾಡಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮಕೃಷ್ಣರು ದಿವ್ಯ ಭಾವಕ್ಕೆ ಏರುತ್ತಾರೆ. ದಿವ್ಯ ಭಾವವನ್ನೇರಿ ಅವರು ನಿನ್ನ ವಕಾಲತ್ತನ್ನು ನನಗೆ ಕೊಡು ಎಂದು ಹೇಳುತ್ತಾರೆ. ಗಿರೀಶ ಒಪ್ಪಿಕೊಟ್ಟ. ತನ್ನ ವಕಾಲತ್ತನ್ನು ಶ್ರೀರಾಮಕೃಷ್ಣರಿಗೆ ಗಿರೀಶ ವಹಿಸುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.